ಹಾಯ್, ನಮಸ್ಕಾರ ಸ್ನೇಹಿತರೆ. ಈಗ ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ವಾಣಿ ವಿಲಾಸ ಸಾಗರ. ಈ ಸಾಗರ ಅಣೆಕಟ್ಟು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಣೆಕಟ್ಟು ಅಂದರೆ ಈ ವಾಣಿ ವಿಲಾಸ. ಇದ್ರ ಬಗ್ಗೆ ಹೇಗೆ ಕಟ್ಟಿದರು, ಯಾರು ಕಟ್ಟಿದರು, ಯಾಕೆ ಕಟ್ಟಿದರು, ಅದನ್ನು ಕೂಡ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ಸಾಗ್ತಾ ಇರೋದು ವಾಣಿ ವಿಲಾಸ ಸಾಗರದ ಕಡೆಗೆ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಯಾರು ಭೇಟಿ ಕೊಡ್ತಾ ಇದ್ದೀರಾ, ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇವತ್ತು ನಾವು ಹೋಗ್ತಾ ಇರೋದು ವಾಣಿ ವಿಲಾಸ ಜಲಸಾಗರಕ್ಕೆ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವಂತಹ ವಾಣಿ ವಿಲಾಸ ಜಲಸಾಗರ ಕರ್ನಾಟಕದ ಅತ್ಯಂತ ಹಳೆಯ ಅಣೆಕಟ್ಟು. ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಅಣೆಕಟ್ಟು ಇದು. ಮೈಸೂರು ಮಹಾರಾಜರ ಕಾಲದಲ್ಲಿ ಇದನ್ನ ನಿರ್ಮಿಸಲಾಯಿತು. ಇದು ಸುಂದರವಾದ ಪ್ರವಾಸಿ ತಾಣ ಅಂತಾನೆ ಹೇಳಬಹುದು. ಹಾಗೂ ಅದ್ಭುತವಾದಂತಹ ಈ ಅಣೆಕಟ್ಟನ್ನ ವೀಕ್ಷಿಸೋದಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಇನ್ನು ಈ ಅಣೆಕಟ್ಟಿನ ಇತಿಹಾಸವನ್ನ ನೋಡೋದಾದ್ರೆ, ಮೈಸೂರು ಮಹಾರಾಣಿ ವಾಣಿ ವಿಲಾಸ ಸನ್ನಿಧಾನದ ನೆನಪಿಗಾಗಿ ಈ ಅಣೆಕಟ್ಟನ್ನ ನಿರ್ಮಿಸಲಾಯಿತು. ಇದು ಸುಮಾರು 142 ಅಡಿ ಎತ್ತರ ಹಾಗೂ 1330 ಅಡಿ ಉದ್ದವನ್ನ ಹೊಂದಿದೆ. ಇದನ್ನ ಸ್ಥಳೀಯವಾಗಿ ಮಾರಿಕಣಿವೆ ಅಂತ ಕೂಡ ಕರೀತಾರೆ. ಹಿರಿಯೂರು, ಹೊಸದುರ್ಗ, ಚಿತ್ರದುರ್ಗ ಮತ್ತು ಚಳ್ಳಕೆರೆ ಭಾಗಗಳಿಗೆ ಇದು ಕುಡಿಯುವ ನೀರನ್ನ ಒದಗಿಸುತ್ತೆ. ಅಣೆಕಟ್ಟಿನ ಸುತ್ತಲೂ ಸುಂದರವಾದಂತಹ ಬೆಟ್ಟಗಳ ಸಾಲುಗಳನ್ನ ನಾವು ನೋಡಬಹುದು ಮತ್ತು ಹಸಿರಿನ ವಾತಾವರಣ ಕಣ್ಣಿಗೆ ತುಂಬಾ ಮುದವನ್ನ ನೀಡುತ್ತೆ. ಈ ಅಣೆಕಟ್ಟಿನ ಕಾಮಗಾರಿ ಆಗಸ್ಟ್ 1898ರಲ್ಲಿ ಪ್ರಾರಂಭವಾಗುತ್ತೆ ಮತ್ತು ಆಗಸ್ಟ್ 1907ರಲ್ಲಿ ಪೂರ್ಣಗೊಳ್ಳುತ್ತೆ. ಇದು ಮೈಸೂರು ಅರಸರ ಕೊಡುಗೆ. ಮೈಸೂರಿನ ಮಹಾರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ ಅವರ ತಾಯಿ ಹಾಗೂ ಅಂದಿನ ರೆಜೆಂಟ್ ರಾಣಿಯಾಗಿದ್ದಂತಹ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನದ ನೆನಪಿಗಾಗಿ ಈ ಜಲಾಶಯವನ್ನ ನಿರ್ಮಿಸಲಾಯಿತು. ಈ ಅಣೆಕಟ್ಟಿನ ನಿರ್ಮಾಣದ ವೆಚ್ಚವಾಗಿ ಮೈಸೂರು ರಾಜಮನೆತವರವರು ತಮ್ಮ ಒಡವೆಗಳನ್ನ ಅಡವಿಟ್ಟು ಹಣ ಕ್ರೋಢೀಕರಿಸಿದ್ದರು ಎಂಬಂತಹ ಇತಿಹಾಸದ ಹಿನ್ನೆಲೆ ಕೂಡ ಇದೆ. ಇದು ಭಾರತಕ್ಕೆ ಸ್ವತಂತ್ರ ಬರುವ ಮುನ್ನವೇ ನಿರ್ಮಾಣಗೊಂಡಿತ್ತು. ಇದನ್ನ ಅದ್ಭುತವಾಗಿ ನಿರ್ಮಿಸಲಾಗಿತ್ತು. ಸ್ವತಂತ್ರ ಪೂರ್ವದಲ್ಲೇ ಕೂಡ ಈ ಅಣೆಕಟ್ಟನ್ನ ಮೈಸೂರು ಮಹಾರಾಜರು ನಿರ್ಮಾಣ ಮಾಡಿದ್ರು. ಜಲಾಶಯದ ಒಟ್ಟು ಸಾಮರ್ಥ್ಯ ಬಂದು 30,422 TMC ನೀರು ಸಂಗ್ರಹಣಾ ಸಾಮರ್ಥ್ಯವನ್ನ ಈ ಜಲಾಶಯ ಹೊಂದಿದೆ. ಇನ್ನು ಇದು ನದಿ ಪಾತ್ರದಿಂದ ಸುಮಾರು 142 ಅಡಿ ಎತ್ತರದಲ್ಲಿದೆ ಹಾಗೂ 1330 ಅಡಿ ಉದ್ದವನ್ನ ಕೂಡ ಹೊಂದಿದೆ. ಈ ಜಲಾಶಯಕ್ಕೆ ಆಧುನಿಕ ಕ್ರೈಸ್ಟ್ ಗೇಟ್ಗಳಿಲ್ಲ. ಜಲಾಶಯವು ಸಂಪೂರ್ಣವಾಗಿ ಭರ್ತಿಯಾದ ಮಾತ್ರ ನೀರು ತಾನಾಗಿಯೇ ಕೋಡಿ ಬಿದ್ದು ಹರಿಯುತ್ತೆ. ಇದರ ವಿಶೇಷತೆನೇ, ಈ ಜಲಾಶಯದ ವಿಶೇಷತೆನೇ ಇದು. ಇನ್ನು ಜಲಾಶಯದ ಒಂದು ಬದಿಯಲ್ಲಿ ಬೆಟ್ಟದ ಮೇಲಿಂದ ವೀಕ್ಷಿಸಿದಾಗ ಸಂಗ್ರಹವಾಗಿರುವಂತಹ ನೀರು ನೈಸರ್ಗಿಕವಾಗಿ ಭಾರತದ ನಕ್ಷೆಯ ಆಕಾರದಲ್ಲಿ ಕಾಣಿಸುತ್ತೆ ಅನ್ನೋದೇ ಇಲ್ಲಿಯ ವಿಶೇಷ. ಈ ಯೋಜನೆಯ ಪ್ರಮುಖ ಉದ್ದೇಶ ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸೋದಾಗಿತ್ತು. ಇದು ಹಿರಿಯೂರು, ಚಿತ್ರದುರ್ಗ, ಚಳ್ಳಕೆರೆ ಮತ್ತು ಹೊಳಲ್ಕೆರೆ ತಾಲೂಕಿನ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರನ್ನು ಒದಗಿಸುವ ಉದ್ದೇಶ ಮತ್ತು ಈ ಭಾಗದ ಪ್ರಮುಖ ಕುಡಿಯುವ ನೀರಿನ ಮೂಲವೂ ಕೂಡ ಆಗಿತ್ತು. ಇಲ್ಲಿನ ಸುಂದರ ಪರಿಸರ ಹಾಗೂ ಇಲ್ಲಿರುವಂತಹ ವಿಶಾಲವಾದಂತಹ ದೊಡ್ಡ ದೊಡ್ಡ ಬೆಟ್ಟಗಳು, ಹಸಿರಿನಿಂದ ಕೂಡಿರುವಂತಹ ಈ ಬೆಟ್ಟ ಗುಡ್ಡಗಳ ನಡುವೆ ಈ ಒಂದು ಜಲಸಾಗರ ಇದೆ. ವಾಣಿ ವಿಲಾಸ ಸಾಗರ ಜಲಾಶಯದ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇರಬಹುದು. ಈ ಜಲಾಶಯದ ಮುಖ್ಯ ಉದ್ದೇಶ ಇಷ್ಟೇ: ಬರಪೀಡಿತ ಪ್ರದೇಶಗಳಿಗೆ ನೀರನ್ನು ಒದಗಿಸೋದು, ಕೃಷಿ ಭೂಮಿಗಳಿಗೆ ನೀರನ್ನು ಪೂರೈಸೋದು, ವೇದಾವತಿ ನದಿಯ ನೀರನ್ನ ಸಂಗ್ರಹಿಸೋದು, ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರಿನ ನೆರವನ್ನ ನೀಡುವುದು. ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ವಾಣಿ ವಿಲಾಸ ಸಾಗರದ ಇತಿಹಾಸದಲ್ಲಿ 1935 ಮತ್ತು ಇತ್ತೀಚಿನ 2022 ವರ್ಷಗಳು ವಿಶೇಷವಾಗಿ ಗಮನಾರ್ಹ.
ಯಾಕೆ ಅಂತಂದ್ರೆ 1935ರಲ್ಲಿ ಸುಮಾರು 135 ಅಡಿ ನೀರು ಸಂಗ್ರಹವಾಗಿ ಕೋಡಿ ಬಿದ್ದಿತ್ತು. ಇದೇ ರೀತಿ ದೀರ್ಘಕಾಲದ ನಂತರ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ 2022ರಲ್ಲಿ ಸುಮಾರು 135 ಅಡಿ ನೀರು ತಲುಪಿ ಮತ್ತೆ ಕೋಡಿ ಬಿದ್ದಿದ್ದು ವಿಶೇಷವಾಗಿತ್ತು. 1935ರಲ್ಲಿ ತುಂಬಿದಂತಹ ನೀರು ಸಂಪೂರ್ಣವಾಗಿ ಅದು 2022ರಲ್ಲಿ ಈ ರೀತಿಯ ಒಂದು ದೃಶ್ಯಾವಳಿಗಳನ್ನ ನಾವು ನೋಡಿದ್ವಿ. ಇನ್ನು ಇಲ್ಲಿಯ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಜಲಾಶಯದ ಪ್ರದೇಶಕ್ಕೆ ಮಾರಿಕಣಿವೆ ಎಂಬ ಹೆಸರು ಬಂದಿರೋದಕ್ಕೆ ಇಲ್ಲಿನ ಮಾರಿಕಣಿವೆ ಮಾರಮ್ಮ ದೇವಾಲಯದೊಂದಿಗೆ ಸಂಬಂಧ ಇದೆ. ಇದು ಯಾವ ರೀತಿ ಅಂದ್ರೆ ಸ್ಥಳೀಯ ಪರಂಪರೆಯಲ್ಲಿ ಹೇಳ್ತಾರೆ ಇದಕ್ಕೆ ಸಂಬಂಧ ಇದೆ ಅಂತ. ಜಲಾಶಯದ ರಕ್ಷಕ ದೇವತೆಯಾಗಿ ಮಾರಮ್ಮನನ್ನ ಸ್ಥಳೀಯರು ಭಕ್ತಿಯಿಂದ ಪೂಜಿಸ್ತಾ ಇದ್ರು, ಹಾಗಾಗಿ ಇದಕ್ಕೆ ಮಾರಿಕಣಿವೆ ಅಂತ ಕೂಡ ಕರೀತಾರೆ. ಇನ್ನು ಐತಿಹಾಸಿಕ ಮಹತ್ವದ ಜೊತೆಗೆ ವಾಣಿವಿಲಾಸ ಸಾಗರ ಇಂದು ಪ್ರಕೃತಿ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಜಲಾಶಯದ ವಿಶಾಲ ಹಿನ್ನೀರು, ಬೆಟ್ಟಗುಡ್ಡಗಳ ಪರಿಸರ ಮತ್ತು ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯ ಪ್ರಮುಖ ಆಕರ್ಷಣೆ ಆಗಿರೋದ್ರಿಂದ ಲಕ್ಷಾಂತರ ಭಕ್ತಾದಿಗರು ಕಣಿವೆ ಮಾರಮ್ಮನನ್ನ ನೋಡಲು ಬರ್ತಾರೆ. ಹಾಗೆ ಈ ಜಲಾಶಯವನ್ನು ಕೂಡ ನೋಡಿಕೊಂಡು ಹೋಗ್ತಾರೆ. 2025ರಲ್ಲಿ ಇಲ್ಲಿ ಜಲಕ್ರೀಡೆ ಮತ್ತು ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವಂತಹ ಯೋಜನೆಗಳು ಪ್ರಾರಂಭವಾಗಿದೆ. ಬೋಟಿಂಗ್ ಇರ್ಬೋದು, ಮತ್ತೆ ಕಯಾಕಿಂಗ್ ಸೇರಿದಂತೆ ಹಲವು ಚಟುವಟಿಕೆಗಳನ್ನ ಪರಿಚಯಿಸುವಂತಹ ಯೋಜನೆ ಕೂಡ ವರದಿಯಾಗಿದೆ. 1907ರಿಂದ ಇಂದಿನವರೆಗೂ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕದ ಅತ್ಯಂತ ಹಳೆಯ ಜಲಾಶಯಗಳಲ್ಲಿ ಇದು ಕೂಡ ಒಂದು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಮಹಾರಾಣಿಯವರು ತಮ್ಮ ಆಭರಣಗಳನ್ನ ಮಾರಿ ಈ ಅಣೆಕಟ್ಟನ್ನ ಕಟ್ಟಿಸಿದ್ರು ಅಂತ ನಾನು ಮೊದಲೇ ಹೇಳಿದೆ. ಹಾಗೆ ಈ ಕತೆ ಸಾಕಷ್ಟು ಕಡೆ ಕಂಡು ಬರುತ್ತೆ. ಈ ಜನಪ್ರಿಯವಾದಂತಹ ಕತೆ ಎಲ್ಲರೂ ಕೂಡ ಹೇಳ್ತಾರೆ, ಆದ್ರೆ ಅದಕ್ಕೆ ನೇರವಾದಂತಹ ಮತ್ತು ಪ್ರಾಥಮಿಕ ದಾಖಲೆ ಸಿಕ್ಕಿಲ್ಲ. ಇತಿಹಾಸದ ಮೂಲದಿಂದಲೂ ಕೂಡ ಯಾವುದೇ ರೀತಿಯಾದಂತಹ ನಿರ್ದಿಷ್ಟವಾದಂತಹ ಮಾಹಿತಿಗಳು ಇಲ್ಲ. ಆದ್ರಿಂದ ಇದನ್ನ ಖಚಿತಪಡಿಸೋದಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ. ಇನ್ನು ಜನಪ್ರಚಲಿತ ಕಥೆಗಳಷ್ಟೇ ಇದೆ, ಇದೆಲ್ಲವೂ ಕೂಡ ಬಾಯಿಂದ ಬಾಯಿಗೆ ಬಂದಂತಹ ಕಥೆಗಳು. ನೋಡಿದ್ರಲ್ಲ, ಮೈಸೂರಿನ ಮಹಾರಾಜರು ಕಟ್ಟಿಸಿದಂತಹ ಈ ವಾಣಿವಿಲಾಸ ಸಾಗರ ಅಲ್ಲಿನ ಆ ಭಾಗದ ಚಿತ್ರದುರ್ಗದ ಭಾಗದಲ್ಲಿ ಇರತಕ್ಕಂತಹ ರೈತರಿಗೆ ಎಲ್ಲರಿಗೂ ಕೂಡ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಿತ್ತು. ಇನ್ನು ನೀವು ಈ ಸಾಗರಕ್ಕೆ ಹೋಗಬೇಕು ಅಂತ ಅನ್ನೋದಾದ್ರೆ ಯಾವ ರೀತಿ ಹೋಗಬೇಕು ಅನ್ನೋದಾದ್ರೆ ಬೆಂಗಳೂರಿನಿಂದ ಸುಮಾರು 160 ಕಿಲೋಮೀಟರ್ ದೂರ ಆಗುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವಂತಹ ವಾಣಿವಿಲಾಸ ಸಾಗರ ಅಣೆಕಟ್ಟನ್ನ ತಲುಪಬೇಕು ಅಂತಂದ್ರೆ ನೀವು NH48 ಮೂಲಕ ಹೋಗಬೇಕು. ತುಮಕೂರು ಹಿರಿಯೂರು ಮಾರ್ಗವಾಗಿ ಕಾರು ಅಥವಾ ಬೈಕ್ಗಳಲ್ಲಿ ಸಾಗಬೇಕು. ಹಿರಿಯೂರು ನಗರದಿಂದ ಹೊಸದುರ್ಗ ರಸ್ತೆಯಲ್ಲಿ ನೀವು ಪಶ್ಚಿಮಕ್ಕೆ ಸುಮಾರು 18 ಕಿಲೋಮೀಟರ್ ಸಾಗಿದ್ರೆ ಜಲಾಶಯವನ್ನ ತಲುಪಬಹುದು. ಇನ್ನು ಪ್ರಯಾಣದ ಮಾರ್ಗಗಳು ನೋಡಬೇಕು ಅನ್ನೋದಾದ್ರೆ ಬೈಕ್ನಲ್ಲಿ, ಕಾರ್ನಲ್ಲಿ ಹೋಗೋದಾದ್ರೆ ಬೆಂಗಳೂರಿನಿಂದ ತುಮಕೂರು ಶಿರಾ ಮೂಲಕ ಹಿರಿಯೂರು ತಲುಪಿ ಅಲ್ಲಿಂದ ಹೊಸದುರ್ಗ ರಸ್ತೆ ಮೂಲಕ ಹೋಗ್ಬೋದು. ಬಸ್ ಮೂಲಕ ಹೋಗೋದಾದ್ರೆ KSRTC ಬಸ್ ಸೌಲಭ್ಯ ಕೂಡ ಇರುತ್ತೆ ಮತ್ತು ಖಾಸಗಿ ಬಸ್ ಸೌಲಭ್ಯ ಕೂಡ ಇರುತ್ತೆ. ಹಿರಿಯೂರಿಂದ ವಾಣಿವಿಲಾಸ ಸಾಗರಕ್ಕೆ ಸ್ಥಳೀಯ ಅಥವಾ ಖಾಸಗಿ ವಾಹನಗಳ ಮೂಲಕ ನೀವು ತಲುಪಬಹುದು. ಇನ್ನು ರೈಲು ಮಾರ್ಗದಲ್ಲಿ ಹೋಗೋದಾದ್ರೆ ಹತ್ತಿರದ ರೈಲು ನಿಲ್ದಾಣ ಅಂದ್ರೆ ಹಿರಿಯೂರು ಅಥವಾ ಚಿತ್ರದುರ್ಗ, ಅಲ್ಲಿಂದ ರಸ್ತೆ ಮೂಲಕ ಡ್ಯಾಮ್ ತಲುಪಬಹುದು. ಇನ್ನೊಂದು ಪ್ರಮುಖ ಮಾಹಿತಿ ಏನಪ್ಪಾ ಅಂದ್ರೆ ಸಮಯ ಬೆಳಿಗ್ಗೆ 8:30ರಿಂದ ಸಂಜೆ 5 ಅಥವಾ 5:30ರವರೆಗೆ ಭೇಟಿ ನೀಡಲು ಅವಕಾಶ ಇರುತ್ತೆ. ಇದು ಕರ್ನಾಟಕದ ಅತ್ಯಂತ ಹಳೆಯ ಅಣೆಕಟ್ಟು, ಇದನ್ನ ಮಾರಿಕಣಿವೆ ಅಂತ ಕೂಡ ಕರೀತಾರೆ. ಹಾಗೂ ಈ ಜಲಾಶಯದ ಟೈಮಿಂಗ್ಸ್ ಕೂಡ ಇದಾಗಿದೆ. ಮಳೆಗಾಲದಲ್ಲಿ ಹೆಚ್ಚಿನ ನೀರು ಸಂಗ್ರಹ ಆಗಿರುತ್ತೆ, ಅಣೆಕಟ್ಟು ಮೈದುಂಬಿ ಹರಿತಾ ಇರುತ್ತೆ. ಇಂತಹ ಟೈಮಲ್ಲಿ ಈ ಜಲಾಶಯಕ್ಕೆ ಭೇಟಿ ಕೊಟ್ರೆ ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ನೇಚರ್ ಇರ್ಬೋದು, ಮತ್ತೆ ಜಲಾಶಯದಲ್ಲಿ ತುಂಬಿರುವಂತಹ ಮೈದುಂಬಿ ಹರಿಯುತ್ತಿರುವಂತಹ ನೀರು, ಇದೆಲ್ಲವನ್ನ ನೋಡೋದಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ನೀವು ಮಳೆಗಾಲದಲ್ಲಿ ಡ್ಯಾಮ್ ತುಂಬಿರುವಂತಹ ಟೈಮಲ್ಲಿ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರವಾಸಿಗರಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.